ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ನೋಡಿ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಫ್ರೀಯಾಗಿ SDA, FDA ಮತ್ತು ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ತರಗತಿಗಳು ಇಲ್ಲಿ ಬರ್ತಾ ಇದ್ದಾವೆ. ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೀವು ನೋಡ್ಕೊಳ್ತಾ ಹೋಗಬಹುದು. ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ನೀವು ಶೇರ್ ಮಾಡಬಹುದು. ನೋಡಿ, ಮೊದಲನೇದಾಗಿ ಇವತ್ತಿನ ಒಂದು ಮೊದಲನೆಯ ಪ್ರಶ್ನೆ ನೋಡಿ ಏನಪ್ಪ ಇದೆ ಅಂತ ಅಂದರೆ, ಇಲ್ಲಿ ಇಂಡಿಯನ್ ಪೊಲಿಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ. ಭಾರತದ ಚುನಾವಣೆಗಳಲ್ಲಿ ಅನುಸರಿಸ್ತಕ್ಕಂತಹ ಒಂದು ಮತದಾರ ವ್ಯವಸ್ಥೆಗಳು ಅಂದರೆ ಯಾವ್ಯಾವುದು ಅಂತ ಕೇಳಿದರೆ, ನೋಡಿ, ಬಿಡಿಯಾದ ವರ್ಗಾಯಿಸಲಾಗ್ತಕ್ಕಂತಹ ಮತದ ಮಾರ್ಗದ ಮೂಲಕ ಸೂಕ್ತ ಪ್ರಮಾಣಬದ್ಧ ಒಂದು ಪ್ರಾತಿನಿಧ್ಯ ಎಂಬತಕ್ಕಂಥದ್ದಿದೆ. ಮತ್ತು ಎರಡನೇದು ಸಾರ್ವತ್ರಿಕ ವಯಸ್ಕ ಮತದಾನ ಹಾಗೂ ಹಕ್ಕು ಆಧಾರಿತ ಚುನಾವಣೆಗಳು ಅಂತ ಕೊಟ್ಟಿದ್ದಾರೆ. ಮೂರನೇದು ಪ್ರಮಾಣಬದ್ಧ ಪ್ರಾತಿನಿಧ್ಯದ ಪಟ್ಟಿ ವ್ಯವಸ್ಥೆ ಅಂತ ಕೊಟ್ಟಿದ್ದಾರೆ. ನಾಲ್ಕನೇದು ಅಪರೋಕ್ಷ ಒಂದು ಚುನಾವಣೆಯ ಒಟ್ಟಾರೆ ವ್ಯವಸ್ಥೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಸಂಕೇತಗಳ ಮೂಲಕ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ನೋಡೋದಾದರೆ ನೋಡಿ, ಬಿಡಿಯಾದ ವರ್ಗಾಯಿಸಲಾಗ್ತಕ್ಕಂಥ ಒಂದು ಮತದ ಮಾರ್ಗದ ಮೂಲಕ ಸೂಕ್ತ ಪ್ರಮಾಣಬದ್ಧ ಪ್ರಾತಿನಿಧ್ಯ ಹೊಂದಿದೆ ಮತ್ತು ಸಾರ್ವತ್ರಿಕ ವಯಸ್ಕ ಮತದಾನ ಹಕ್ಕು ಆಧಾರಿತ ಒಂದು ಚುನಾವಣೆಗಳು, ಇವೆರಡೂ ಕೂಡ ಇಲ್ಲಿ ಭಾರತದ ಚುನಾವಣೆಗಳಲ್ಲಿ ಅನುಸರಿಸ್ತಕ್ಕಂಥ ಒಂದು ಮತದಾರ ಒಂದು ವ್ಯವಸ್ಥೆಗಳು ಆಗಿರ್ತವೆ. ಹಾಗಾಗಿ ಯಾವುದಪ್ಪ ಆಪ್ಷನ್ ಅಂತ ನೋಡೋದಾದರೆ, ಆ ಆಪ್ಷನ್ ಇಲ್ಲಿ ಎ 1 ಮತ್ತು 2 ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ನಾವು ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ನೋಡಿ, ಭಾರತೀಯ ಒಂದು ಚುನಾವಣಾ ಆಯೋಗವು ಕಾಲಕಾಲಿಕ ಒಂದು ಚುನಾವಣೆಗಳನ್ನು ಇವುಗಳಿಗಾಗಿ ನಡೆಸುವುದು ಅಂತ ಇಲ್ಲಿ ಕೇಳಿದರೆ, ನೋಡಿ, ಕಾಲಕಾಲಿಕ ಚುನಾವಣೆಗಳನ್ನು ಎಲ್ಲೆಲ್ಲಿ ನಡೆಸ್ತಾರೆ ಅಂತ ನೋಡಿ, ಎಲ್ಲ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸರ್ಕಾರಗಳು. ಎರಡನೇದು ರಾಷ್ಟ್ರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಕಚೇರಿಗಳು. ಮೂರನೇದು ಪಾರ್ಲಿಮೆಂಟಿನ 2 ಸದನಗಳು. ನಾಲ್ಕನೇದು ರಾಜ್ಯ ಶಾಸಕಾಂಗ ಅಂತ. ನೋಡಿ, ಆಪ್ಷನ್ ಗೊತ್ತಿಲ್ಲದಂಗೆ ನೀವು ಆನ್ಸರ್ನ ಮಾಡಬೇಕು. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ 2, 3 ಮತ್ತು 4. ನೋಡಿ, ಭಾರತೀಯ ಚುನಾವಣಾ ಆಯೋಗ ಏನಿದೆ, ಕಾಲಕಾಲಿಕ ಚುನಾವಣೆಗಳನ್ನು ಯಾವುಗಳಿಗಾಗಿ ನಡೆಸ್ತವೆ ಅಂತ ಅಂದರೆ, ರಾಷ್ಟ್ರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಕಚೇರಿಗಳಿಗೆ ನಡೆಸ್ತಾರೆ, ಪಾರ್ಲಿಮೆಂಟಿನ 2 ಸದನಗಳಿಗೆ ನಡೆಸ್ತಾರೆ. ಮೂರನೇದಾಗಿ ಇಲ್ಲಿ ರಾಜ್ಯ ಶಾಸಕಾಂಗಕ್ಕೆ ನಾವು ನಡೆಸ್ತೇವೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ರಾಜ್ಯ ಹಣಕಾಸು ಆಯೋಗವು ನಿರ್ಧರಿಸ್ತಕ್ಕಂಥದ್ದು ಹೇಗೆ ಅಂತ ಇಲ್ಲಿ ಕೇಳಿದ್ದಾರೆ. ನೋಡಿ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳ ಮಧ್ಯೆ ರಾಜ್ಯ ತೆರಿಗೆ ಆದಾಯದ ಮಾದರಿ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಸಹಾಯಧನ. ಎರಡನೇದು ರಾಜ್ಯ ಪಂಚವಾರ್ಷಿಕ ಯೋಜನೆಯ ಒಂದು ರೂಪಿಸುವಿಕೆಯಲ್ಲಿ ರಾಜ್ಯದ ಅಭಿವೃದ್ಧಿ ಅವಶ್ಯಕತೆಗಳು. ಮೂರನೇದು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಆಯವ್ಯಯಿಕ ಒಂದು ಅವಶ್ಯಕತೆಗಳು. ಹಾಗೆ ನಾಲ್ಕನೇದು ರಾಜ್ಯದ ಅವಶ್ಯಕತೆಗಳನ್ನು ಕೇಂದ್ರ ಸರ್ಕಾರದ ಮುಂದಿರಿಸುವುದು ಅಂತ ಕೊಟ್ಟಿದ್ದಾರೆ. ನೋಡಿ, ಸಂಕೇತಗಳ ಮೂಲಕ ಇಲ್ಲಿ ಆನ್ಸರ್ನ ಮಾಡಿ ಅಂತ ನೋಡಿದ್ರೆ, ಇಲ್ಲಿ ರಾಜ್ಯದ ಒಂದು ಹಣಕಾಸು ಆಯೋಗ ಏನಿದೆ ಏನಪ್ಪ ಮಾಡುತ್ತೆ ಅಂತ ಅಂದರೆ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳ ಮಧ್ಯೆ ರಾಜ್ಯ ತೆರಿಗೆ ಆದಾಯದ ಮಾದರಿ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಸಹಾಯಧನವನ್ನು ನೀಡುತ್ತದೆ. ಆಪ್ಷನ್ 1 ಮಾತ್ರ ಇಲ್ಲಿ ಸರಿ ಇದೆ. ಹಾಗಾಗಿ 1 ಮಾತ್ರ, ಆಪ್ಷನ್ ಎ ಸರಿಯಾದ ಉತ್ತರ. ಅದೇ ರೀತಿ ಇಲ್ಲೊಂದು ಪ್ರಶ್ನೆ ಇದೆ ನೋಡಿ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಬಗ್ಗೆ ಯಾವುದು ಇಲ್ಲಿ ಸರಿ ಅಂತ. ನೋಡಿ, ಹ್ಯೂಮನ್ ರೈಟ್ಸ್ ಕಮಿಷನ್, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ನಾವು ಕರಿತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದು ಸರಿ ಅಂತ ನೋಡಿ, ಮೊದಲನೇ ಒಂದು ಹೇಳಿಕೆ ಏನಿದೆ, ಇದನ್ನು 1993ರಲ್ಲಿ ಸ್ಥಾಪಿಸಲ್ಪಟ್ಟ ಶಾಸನೋಕ್ತ ಒಂದು ಸಂಸ್ಥೆ ಅಂತ ಕೊಟ್ಟಿದ್ದಾರೆ. ಎರಡನೇದು ರಾಷ್ಟ್ರದಲ್ಲಿ ಮಾನವ ಹಕ್ಕುಗಳ ಕಾವಲುಗಾರ ಅಂತ ಕರಿತೇವೆ ಅಂತ ಹೇಳಿದ್ದಾರೆ. ಮೂರನೇದು ಇದರ ಅಧ್ಯಕ್ಷ ಮತ್ತು ಸದಸ್ಯರುಗಳು ಅಧ್ಯಕ್ಷರ ಒಂದು ವಿವೇಚನೆಯ ಮೇರೆಗೆ ನೇಮಕಗೊಳ್ಳುತ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾಲ್ಕನೇದು ಅಧ್ಯಕ್ಷರ ಅವಧಿಯು 8 ವರ್ಷಗಳು ಅಥವಾ ಅವರ ವಯೋಮಿತಿ 60 ವರ್ಷ. ಇವುಗಳಲ್ಲಿ ಯಾವುದು ಮೊದಲು ಅದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ತಪ್ಪು ಯಾವುದು ಅಂತ, ನಾಲ್ಕನೇದು ಕಂಪಲ್ಸರಿ ತಪ್ಪು ಅಂತ ನಿಮಗೆ ಗೊತ್ತಿರ್ತದೆ. ಹಾಗಾಗಿ ನಾಲ್ಕನೇದು ಯಾವ್ಯಾವುದರಲ್ಲಿದೆ, 3 ಮತ್ತು 4 ಆಪ್ಷನ್ ಬಿ ನಲ್ಲಿ ಇದೆ, ಅದು ತಪ್ಪು. ನೆಕ್ಸ್ಟ್ ಯಾವುಗಳು ಅಲ್ಲ ಅಂತ ಕೊಟ್ಟಿದ್ದಾರೆ, ಇದು ಕೂಡ ತಪ್ಪು. ಇವುಗಳಲ್ಲಿ ಎಲ್ಲವೂ ಅಂತ ಕೊಟ್ಟಿದ್ದಾರೆ, ಇದು ಕೂಡ ತಪ್ಪು. ಹಾಗಾಗಿ ಡೈರೆಕ್ಟಾಗಿ ನಾವು ಆನ್ಸರ್ ಮಾಡ್ಬೋದು 1 ಮತ್ತು 2 ಅಂತ. ನೋಡಿ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿದೆ, ಇದು 1993ರಲ್ಲಿ ಸ್ಥಾಪಿಸಲ್ಪಟ್ಟಂಥ ಒಂದು ಶಾಸನೋಕ್ತ ಒಂದು ಸಂಸ್ಥೆ ಆಗಿರ್ತಕ್ಕಂಥದ್ದು. ಹಾಗೆ ಇದನ್ನು ನಾವು ರಾಷ್ಟ್ರ ಮಾನವ ಹಕ್ಕುಗಳ ಕಾವಲುಗಾರ ಅಂತಲೂ ಕೂಡ ನಾವು ಇಲ್ಲಿ ಕರಿತೇವೆ. ಆಪ್ಷನ್ ಇಲ್ಲಿ ಎ 1 ಮತ್ತು 2 ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನಾವು ನೋಡೋಣ. ನೋಡಿ, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಏನೇನಿದೆ, MC ರಾಜಾ ಅಂತ ಕೊಟ್ಟಿದ್ದಾರೆ, ಜಗಜೀವನ್ ರಾಮ್ ಅಂತ ಕೊಟ್ಟಿದ್ದಾರೆ, ಡಾಕ್ಟರ್ BR ಅಂಬೇಡ್ಕರ್ ಅಂತ ಕೊಟ್ಟಿದ್ದಾರೆ, ಮಹಾತ್ಮ ಗಾಂಧಿ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಕಡೆ ಕೊಟ್ಟಿದ್ದಾರೆ ಇನ್ನು ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸ್ ಲೀಗ್ ಅಂದರೆ ಏನನ್ನ ಶುರು ಮಾಡಿದರು ಅಂತ ಇಲ್ಲಿ ಹೇಳಿದ್ದಾರೆ. ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸಸ್ ಕಾಂಗ್ರೆಸ್ ಅಂತ ಕೊಟ್ಟಿದ್ದಾರೆ, ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸಸ್ ಅಸೋಸಿಯೇಷನ್ ಅಂತ ಕೊಟ್ಟಿದ್ದಾರೆ, ಆಲ್ ಇಂಡಿಯಾ ಹರಿಜನ್ ಸಂಘ ಅಂತ ಕೊಟ್ಟಿದ್ದಾರೆ.
ನೋಡಿ, ಅಖಿಲ ಭಾರತ ಅಂತ, ಅಖಿಲ ಭಾರತ ಡಿಪ್ರೆಸ್ಡ್ ಕ್ಲಾಸ್ ಲೀಗ್, ಅಖಿಲ ಭಾರತ ಡಿಪ್ರೆಸ್ಡ್ ಕ್ಲಾಸ್ ಕಾಂಗ್ರೆಸ್, ಅಖಿಲ ಭಾರತ ಡಿಪ್ರೆಸ್ಡ್ ಕ್ಲಾಸಸ್ ಅಸೋಸಿಯೇಷನ್, ಅಖಿಲ ಭಾರತ ಹರಿಜನ ಸಂಘ ಅಂತ. ನೋಡಿ, ನಿಮಗೆ ಒಂದು ಕೂಡ ಗೊತ್ತಿತ್ತು ಅಂತ ನೀವು ಆನ್ಸರ್ನ ಮಾಡ್ಬೋದು. ನೋಡಿ, 4ನೇದಕ್ಕೆ ಮಹಾತ್ಮ ಗಾಂಧಿಯವರು ಏನು ಮಾಡಿದ್ರಪ್ಪ ಅಂತಂದರೆ ಹರಿಜನ ಸಂಘವನ್ನು ಇಲ್ಲಿ ಸ್ಥಾಪನೆ ಮಾಡಿದರು. ಹಾಗಾಗಿ ಈ ಮಹಾತ್ಮ ಗಾಂಧಿಯವರು ಯಾವುದಕ್ಕೆ ಸಂಬಂಧ ಹೊಂದಿರ್ತಾರೆ? 4ನೇದು ಆಲ್ ಇಂಡಿಯಾ ಹರಿಜನ ಸಂಘ ಅಂತಕ್ಕಂಥದ್ದಕ್ಕೆ ಸಂಬಂಧ ಹೊಂದಿರ್ತಾರೆ. ಇದರಲ್ಲಿ ಯಾವ್ಯಾವುದರಲ್ಲಿ ಆಪ್ಷನ್ ಇದೆ? ಆಪ್ಷನ್ ಬಿ ನಲ್ಲೂ ಕೂಡ ಇದೆ ಮತ್ತು ಸಿ ನಲ್ಲೂ ಕೂಡ ಇದೆ. ಮತ್ತು ಇನ್ನೊಂದು ನಮಗೆ ಗೊತ್ತಿರಬೇಕು, ಆಪ್ಷನ್ ಎ ಏನಿದೆ, MC ರಾಜಾ ಅವರು, ಇವರು ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸಸ್ ಅಸೋಸಿಯೇಷನನ್ನು ಇವರು ನಡೆಸ್ತಾರೆ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿ ಉತ್ತರ ಆಗಿದೆ. ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ನೋಡ್ಬೋದು. ಅವರೇನಪ್ಪ ಮಾಡ್ತಾರೆ ಅಂತಂದರೆ ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸಸ್ ಕಾಂಗ್ರೆಸ್ಸನ್ನು ಮಾಡ್ತಾರೆ. ಅದು ಕೂಡ ನಿಮಗೆ ಗೊತ್ತಿರಲಿ, ಮುಂದೆ ಬರತಕ್ಕಂಥ ಪರೀಕ್ಷೆಗಳಲ್ಲಿ ಕೇಳುವಂತಹ ಸಾಧ್ಯತೆ ಜಾಸ್ತಿ ಇರ್ತವೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ರಾಜಾರಾಮ್ ಮೋಹನ್ ರಾಯರ ಆರಂಭಿಸಿದ ಧಾರ್ಮಿಕ ಸಂಸ್ಥೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಇರತಕ್ಕಂಥ ಇದಂತೆ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ರಾಜಾರಾಮ್ ಮೋಹನ್ ರಾಯರು ಈ ಧಾರ್ಮಿಕ ಸಂಸ್ಥೆಗಳನ್ನು ಶುರು ಮಾಡಿದರು, ಅದನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಯೂನಿಟೇರಿಯನ್ ಕಮಿಟಿ ಅಂತ ಇದೆ, ವೇದಾಂತ ಕಾಲೇಜ್ ಅಂತ ಕೊಟ್ಟಿದ್ದಾರೆ, ಆತ್ಮೀಯ ಸಭಾ ಅಂತ ಕೊಟ್ಟಿದ್ದಾರೆ, ಬ್ರಹ್ಮ ಸಮಾಜ ಅಂತ ಕೊಟ್ಟಿದ್ದಾರೆ. ನೋಡಿ, ತುಂಬ ಇಂಪಾರ್ಟೆಂಟ್ ಇದು. ರಾಜಾರಾಮ್ ಮೋಹನ್ ರಾಯವರೇ ಎಲ್ಲವನ್ನು ಕೂಡ ಮಾಡಿರೋದು, ಆದರೆ ಕಾಲಾನುಕ್ರಮದಲ್ಲಿ ಬರಿ ಅಂತ ಹೇಳಿದಾಗ ನಿಮಗೆ ಗೊತ್ತಿರಬೇಕು. ಮೊದಲನೇದು ಆತ್ಮೀಯ ಸಭಾ ಎಂಬತಕ್ಕಂಥದ್ದು ಬರ್ತದೆ, ಅದಾದ ಬಳಿಕ ಯೂನಿಟೇರಿಯನ್ ಕಮಿಟಿ ಬರ್ತದೆ, ಅದಾದ ಬಳಿಕ ವೇದಾಂತ ಕಾಲೇಜ್, ಅವರು ಫೇಮಸ್ ಆಗಿದ್ದು ಬ್ರಹ್ಮ ಸಮಾಜದಿಂದ, ಅದು ಕೊನೆಯದಾಗಿ ಬರ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇಲ್ಲಿ ಮಸ್ಟರ್ಡ್ ಗ್ಯಾಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಮಸ್ಟರ್ಡ್ ಗ್ಯಾಸ್ ಎಂಬತಕ್ಕಂಥದ್ದು ಏನು ಅಂತ ಕೇಳಿದರೆ, ಮಸ್ಟರ್ಡ್ ಗ್ಯಾಸ್ ಏನಿದೆ ಇದನ್ನು ನಾವು ಏನಂತ ಕರಿತೇವೆ ಅಂತ ಅಂದರೆ 2,2 ಡೈಕ್ಲೋರೋ ಡೈಇಥೈಲ್ ಸಲ್ಫೈಡ್ ಅಂತ ನಾವು ಕರಿತೇವೆ. 2,2 ಡೈಕ್ಲೋರೋ ಡೈಇಥೈಲ್ ಸಲ್ಫೈಡ್ ಅಂತ ನಾವು ಕರಿತೇವೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಈ ಕೆಳಗಿನ ಸಮಿತಿಗಳನ್ನು ಕಾಲಾನುಕ್ರಮದಲ್ಲಿ ಇರ್ತಕ್ಕಂಥಂತೆ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, 4 ಸಮಿತಿ ಕೊಟ್ಟಿದ್ದಾರೆ. NN ವೋಹ್ರಾ ಸಮಿತಿ ಅಂತ ಕೊಟ್ಟಿದ್ದಾರೆ, ರಾಜಿಂದರ್ ಸಚಾರ್ ಸಮಿತಿ ಅಂತ ಕೊಟ್ಟಿದ್ದಾರೆ, DS ಕೊಠಾರಿ ಸಮಿತಿ ಅಂತ ಕೊಟ್ಟಿದ್ದಾರೆ, ಮತ್ತು ಕೊನೆಯದಾಗಿ ರಾಜಾಜಿ ಚಲ್ಲಯ್ಯ ಸಮಿತಿ ಅಂತ ಕೊಟ್ಟಿದ್ದಾರೆ. ನೋಡಿ, ತುಂಬ ಇಂಪಾರ್ಟೆಂಟು. ಈ ಎಲ್ಲ ಸಮಿತಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ನಿಮಗೆ ಏನಾದರೂ ಪ್ರಶ್ನೆ ಕೇಳಿದರೆ ಮೊದಲನೇದು ಯಾವುದು ಬರುತ್ತೆ ನಿಮಗೆ ಗೊತ್ತಿರಬೇಕು. ಕೊಠಾರಿ ಸಮಿತಿ ಎಂಬತಕ್ಕಂಥದ್ದು ಬರ್ತದೆ. ನೆಕ್ಸ್ಟು ಅದಾದ ಬಳಿಕ ರಾಜಾ ಚಲ್ಲಯ್ಯ ಸಮಿತಿ ಬರ್ತದೆ, ಅದಾದ ಬಳಿಕ NN ವೋಹ್ರಾ ಸಮಿತಿ ಬರ್ತದೆ, ಅದಾದ ಬಳಿಕ ಕೊನೆಯದಾಗಿ ರಾಜಿಂದರ್ ಸಚಾರ್ ಸಮಿತಿ ಎಂಬತಕ್ಕಂಥದ್ದು ನಿಮಗೆ ಬರ್ತದೆ ಅಂತ ನಿಮಗೆ ಗೊತ್ತಿರಬೇಕು. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಶಿವಾಲಿಕ್ ಬೆಟ್ಟಗಳು, ಡೆಕ್ಕನ್ ಟ್ರ್ಯಾಪ್, ಸಿಂಗ್ಭೂಮ್ ಕ್ರೇಟನ್, ಛೋಟಾ ನಾಗ್ಪುರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಇಲ್ಲಿ ರೈಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ನೋಡಿ, ಶಿವಾಲಿಕ್ ಬೆಟ್ಟಗಳು ಯಾವುದಕ್ಕೆ ಸಂಬಂಧ ಹೊಂದಿದ್ದಾವೆ, ಡೆಕ್ಕನ್ ಟ್ರ್ಯಾಪ್ ಯಾವುದಕ್ಕೆ ಸಂಬಂಧ ಹೊಂದಿದೆ, ಸಿಂಗ್ಭೂಮ್ ಕ್ರೇಟನ್ ಎಂಬತಕ್ಕಂಥದ್ದು ಯಾವುದಕ್ಕೆ ಸಂಬಂಧ ಹೊಂದಿದೆ, ಛೋಟಾ ನಾಗ್ಪುರ್ ಎಂಬತಕ್ಕಂಥದ್ದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ. ನೋಡಿ, ಛೋಟಾ ನಾಗ್ಪುರ್ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು, ಕಲ್ಲಿದ್ದಲು, ಮೈಕಾ ಮತ್ತು ಯುರೇನಿಯಂ ಸಂಪನ್ಮೂಲಗಳಿಗೆ ಇದು ಸಂಬಂಧ ಹೊಂದಿರ್ತದೆ. ಇಲ್ಲಿ ಈ ಏನಿದೆ ಅದು 1ನೇದಕ್ಕೆ ಸಂಬಂಧ ಹೊಂದಿರ್ತದೆ. ನೋಡಿ, ಈ 1ನೇದು ಯಾವುದರಲ್ಲಿದೆ? ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ನಲ್ಲಿ ಎರಡರಲ್ಲಿದೆ. ಹಾಗಾಗಿ ನೆಕ್ಸ್ಟ್ ಇನ್ನೊಂದು ನಾವು ಹುಡುಕಬೇಕು. ಈಗ ಶಿವಾಲಿಕ್ ಬೆಟ್ಟಗಳು, ನೋಡಿ, ಶಿವಾಲಿಕ್ ಬೆಟ್ಟಗಳು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ, ಇದು ಪಳೆಯುಳಿಕೆ ಸಂಪದ್ಭರಿತ ಡೆಪಾಸಿಟ್, ಇದು ಆ 3 ಬರ್ತದೆ, 1ನೇದು 3 ಬರ್ತದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಸಿಂಗ್ಭೂಮ್ ಕ್ರೇಟನ್ ಏನಿದೆ ಅದು ಕಬ್ಬಿಣದ ಅದಿರಿನ ನಿಕ್ಷೇಪಗಳಿಗೆ ಸಂಬಂಧ ಹೊಂದಿರ್ತದೆ. ಅದೇ ರೀತಿ ಡೆಕ್ಕನ್ ಟ್ರ್ಯಾಪ್ ಏನಿದೆ ಅದು ಕಪ್ಪು ಹತ್ತಿ ಮಣ್ಣು ಮತ್ತು ಕಪ್ಪು ವ್ಯವಸಾಯಗಳಿಗೆ ಇದು ಸಂಬಂಧ ಹೊಂದಿರ್ತದೆ ಅಂತ ನಿಮಗೆ ಗೊತ್ತಿರಬೇಕು ಎಂಬತಕ್ಕಂಥದ್ದು. ಓಕೆನಾ, ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಇವತ್ತಿನ ಪ್ರಶ್ನೆಗಳು ತುಂಬ ಟಫ್ ಇದ್ದಾವೆ ಮತ್ತು ತುಂಬ ಇಂಪಾರ್ಟೆಂಟ್ ಇದ್ದಾವೆ, ನೀವು ಗೊತ್ತೇ ಇರಬೇಕು ಇವು. ಓಕೆನಾ, ಈ ಕೆಳಗಿನವುಗಳಲ್ಲಿ ಯಾವುದು ಪರಿಣಾಮಕಾರಿ ಆದಾಯ ಕೊರತೆಯನ್ನು ವಿವರಿಸ್ತದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಆಪ್ಷನ್ ಎ ಏನು ಕೊಟ್ಟಿದ್ದಾರೆ, ಆದಾಯ ಕೊರತೆಯು ಬಡ್ಡಿ ಪಾವತಿಗಳನ್ನು ಕಡಿಮೆ ಮಾಡುವುದು ಅಂತ ಕೊಟ್ಟಿದ್ದಾರೆ. 2ನೇದು ರಾಜಸ್ವ ಕೊರತೆಯು ಬಂಡವಾಳ ಆಸ್ತಿಗಳ ಸೃಷ್ಟಿಗೆ ಅನುದಾನವನ್ನು ಕಳೆಯುವುದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 3ನೇದು ಆದಾಯ ಕೊರತೆ ಸಂಬಳ ಮತ್ತು ಪಿಂಚಣಿಗಳ ಮೇಲಿನ ಖರ್ಚುಗಳನ್ನು ಕಡಿಮೆ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆದಾಯ ಕೊರತೆಯನ್ನು ಪಡೆದ ಬಾಹ್ಯ ಅನುದಾನವನ್ನು ಕಳೆಯುವುದು ಅಂತ ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಇಲ್ಲಿ ಪರಿಣಾಮಕಾರಿ ಆದಾಯ ಕೊರತೆಯನ್ನು ಏನು ವಿವರಿಸತಕ್ಕಂಥ ಮಾಹಿತಿ ಯಾವುದಪ್ಪ ಅಂತ ಅಂದರೆ, ರಾಜಸ್ವ ಕೊರತೆಯು ಬಂಡವಾಳ ಆಸ್ತಿಗಳ ಸೃಷ್ಟಿಗೆ ಇದು ಅನುದಾನವನ್ನು ಇಲ್ಲಿ ಕಳೆದಕ್ಕಂತ ನಾವು ಇಲ್ಲಿ ಕರಿತೇವೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ.
ನೋಡಿ ಇವತ್ತಿನ ಒಂದು ಪ್ರಶ್ನೆಗಳು ನಿಮಗೆಲ್ಲರಿಗೂ ಕೂಡ ಹೇಗೆ ಅನಿಸ್ತು ಎಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಮೂಲಕ ನೀವು ಆನ್ಸರ್ನ ಮಾಡ್ಬೋದು. ಮತ್ತು ಅದಾದ ಬಳಿಕ ಇಲ್ಲಿ ಇವತ್ತಿನ ಒಂದು ಪ್ರಶ್ನೆ ನಿಮಗಾಗಿ ಅಂತಲೇ ಕೊಡ್ತೇನೆ. ಎಲ್ಲರೂ ಕೂಡ ಆಪ್ಷನ್ ಎ ಬಿ ಸಿ ಡಿ ಅಂತ ಆನ್ಸರ್ ಮಾಡಿ. ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಹೊಣೆಗಾರಿಕೆಗಳನ್ನಾಗಿ ಪರಿಗಣಿಸುವುದು ಅಂತ ಕೊಟ್ಟಿದ್ದಾರೆ. ನೋಡಿ ಚಿನ್ನದ ಮೀಸಲು, ಸಾರ್ವಜನಿಕರು ಹೊಂದಿರುವ ಕರೆನ್ಸಿ ನೋಟುಗಳು, ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ, ಸರ್ಕಾರಿ ಭದ್ರತೆಗಳಲ್ಲಿ ಹೂಡಿಕೆ ಅಂತ ಕೊಟ್ಟಿದ್ದಾರೆ. ನೋಡಿ 1, 2, 3, 4 ಅಂತ ಕೊಟ್ಟಿದ್ದಾರೆ. ಯಾವ್ಯಾವುದು ಇಲ್ಲಿ ಬರುತ್ತೆ? ಬರೀ 1 ಬಂತು ಅಂತಂದರೆ 1, 2 ಬರುತ್ತೆ ಅಂದರೆ 1 ಮತ್ತು 2, 3 ಬರುತ್ತೆ ಅಂತಂದರೆ 1, 2, 3, ಎಲ್ಲವೂ ಬರ್ತವೆ ಅಂತಂದರೆ 1, 2, 3, 4 ಅಂತ ನೀವು ಕಮೆಂಟ್ ಬಾಕ್ಸ್ ಮೂಲಕ ನೀವು ಆನ್ಸರ್ನ ಮಾಡಬೇಕು. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.